ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ದಿವಸ ಮತ್ತೊಂದು ಮೂಲಭೂತವಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡುವಂಥದ್ದು, ಅದುವೇ ಸಮಾನತೆ. ಈ ಸಮಾನತೆ ಸಹ ಸ್ವಾತಂತ್ರ್ಯದಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆ. ಯಾವ ರಾಷ್ಟ್ರದ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಕಾಣ್ತಾ ಇದ್ದೀವಿ, ಆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಥವಾ ಸೋದರತ್ವ ಈ ಮೂರು ಪರಿಕಲ್ಪನೆಗಳು ಅತ್ಯಂತ ಪ್ರಮುಖವಾಗಿ ಕಂಡುಬರ್ತಕ್ಕಂಥ. ಅಂದರೆ ಯಾವ ರಾಷ್ಟ್ರದಲ್ಲಿ ಸ್ವತಂತ್ರತೆ ಅಂತ ಇರ್ತದೋ ಅಲ್ಲಿ ಸಮಾನತೆ ಮೂಲಭೂತವಾಗಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಸಮಾನತೆ ಅಂದರೆ ನೋಡ್ರಿ, ಇದರ ಅರ್ಥವನ್ನು ನೋಡ್ತಾ ಹೋಗುತ್ತಲ್ಲ, ಸಮಾನತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಬಗ್ಗೆ ಅನೇಕ ರಾಜನೀತಿಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಅರ್ಥದ ರೂಪದಲ್ಲಿ ನಾವು ಕಾಣುವಂಥದ್ದು. ನೋಡಿ, ಹಾಗಾದ್ರೆ ಯಾವ ರೀತಿಯಪ್ಪ ಕೆಲವು ರಾಜಕೀಯ ಚಿಂತನೆಗಳು ಹೇಳ್ತಾರ ಇದೊಂದು ರಾಜಕೀಯ ಸಮಾನತೆ. ನೋಡ್ರಿ, ಸಮಾನತೆ ಅಂದರೆ ನಿಜವಾಗಿ ರಾಜಕೀಯದ ಸ್ವಾತಂತ್ರ್ಯ. ರಾಜಕೀಯ ಅಂದರೆ ಮತದಾನ ಮಾಡೋದಾಗಲಿ, ಚುನಾವಣೆ ನಿಲ್ಲೋದಾಗಲಿ ಮತ್ತು ಒಂದು ಸರ್ಕಾರವನ್ನು ಟೀಕಿಸೋದಾಗಲಿ, ಹೀಗೆ ರಾಜಕೀಯವಾಗಿರ್ತಕ್ಕಂಥ ಹಕ್ಕುಗಳು ಅಂತಕ್ಕಂಥಲ್ಲ, ಅವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಪಡೆದುಕೊಂಡರೆ ಅದಕ್ಕೆ ರಾಜಕೀಯ ಸಮಾನತೆ ಅಂತ ಹೇಳ್ಕೊಳ್ತಾರೆ. ಅಂಥದ್ದು ನಿಜವಾಗಿರ್ತಕ್ಕಂತೆ ಪ್ರತಿಯೊಬ್ಬ ವ್ಯಕ್ತಿಯು ಆಡಳಿತಗಾರನಾಗಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ಮತದಾನವನ್ನು ಮಾಡಿದಾಗ ಅಲ್ಲಿ ಧರ್ಮ, ಜಾತಿ ಯಾವುದೇ ಭೇದವಾಗಿ ಎಲ್ಲರಿಗೂ ಸಮಾನವಾದಂಥ ಹಕ್ಕನ್ನು ನೀಡಿದಾಗ ಆಗ ನಿಜವಾಗಿರ್ತಕ್ಕಂಥ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನು ಯಾವ ಥರ ಮತ್ತೆ ಕೆಲವೊಂದು ಹೇಳ್ತಾರ ಕಾನೂನಿನ ಮುಂದೆ ಎಲ್ಲರೂ ಸರಿ. ನೋಡಿ, ಕಾನೂನು ಅಂತ ತೆಗೆದುಕೊಂಡಾಗ ಅವರು ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಅದೆಂಥ ದೊಡ್ಡ ವ್ಯಕ್ತಿನೇ ಆಗಲಿ ಮತ್ತು ಕಡಿಮೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಸಹಿತವಾಗಿ ಅವರೆಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನ ಅಂತಕ್ಕಂಥದ್ದು ಈ 2ನೇ ಅರ್ಥದಲ್ಲಿ ನೋಡ್ತಕ್ಕಂಥದ್ದು. ಆದರೆ ಮತ್ತೆ ಕೆಲವು ಹೇಳ್ತಾರ ಒಂದು ಅಂದರೆ ಈ ಎರಡೂ ವ್ಯಾಖ್ಯೆಗಳು, ಎರಡು ಅರ್ಥಗಳು ಕೇವಲ ಸಂಕ್ಷಿಪ್ತವಾಗಿದ್ದರೆ ಇಲ್ಲಿ ಕೆಲವೊಂದು ವಿಶಾಲವಾಗಿ ಅರ್ಥವನ್ನು ಹೇಳ್ತಾರೆ. ಸಮಾನತೆ ಅಂದರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ, ನಾಗರಿಕ ಮೊದಲಾದ ಸಮಾನತೆ ಅಂತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಸಮಾನತೆ ಅನ್ನೋಂಥ ಮನೋಭಾವನೆಗಳನ್ನು ನಾವಲ್ಲೇ ಕಾಣುವಂಥದ್ದು. ಸೊ ಇದಕ್ಕಂದರೆ 3 ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ರೂಪದಲ್ಲಿ ನಾವು ಕಾಣ್ಬೋದು. ಅಂದರೆ ಕೆಲವರ ಪ್ರಕಾರ ರಾಜಕೀಯ ಸಮಾನತೆ ಅಂದರೆ, ಮತ್ತೆ ಕೆಲವರ ಪ್ರಕಾರ ಕಾನೂನು ಎಲ್ಲರೂ ಸಮಾನವಾಗಿರ್ತಕ್ಕಂಥದ್ದು, ಇನ್ನು ಕೆಲವರು ಹೇಳ್ತಾರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ತರ್ತಕ್ಕಂಥದ್ದು ಅಂತ. ಹಾಗಾದರೆ ಇದರ ವ್ಯಾಖ್ಯಾನವನ್ನು ನಾವು ಹೇಳಬಹುದು. ವೆಬ್ಸ್ಟರ್ ಡಿಕ್ಷನರಿ ಪ್ರಕಾರ ಸಮಾನತೆ ಎಂದರೆ ವ್ಯಕ್ತಿಯ ಅಧಿಕಾರ, ಅಂದರೆ ಯಾವುದೇ ವ್ಯಕ್ತಿಯ ಅಧಿಕಾರ, ಹಕ್ಕು ಮತ್ತು ಸ್ವತಂತ್ರ ಅವಕಾಶ, ಕಾನೂನು ಇವೇ ಮೊದಲಾದಗಳಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಸಮಾನ. ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಏನಾದರೂ ಅಧಿಕಾರ ಕೊಟ್ಟರೆ ಅದೇ ರೀತಿಯಾದ ಅಧಿಕಾರ ಮತ್ತೊಬ್ಬ ವ್ಯಕ್ತಿಗೂ ಇರಬೇಕು. ನೋಡಿ, ಅದಕ್ಕೆ ನಾವು ಸಮಾನತೆ ಅಂತ ಕರ್ತಾ ಇದ್ವಿ. ಅದೇ ರೀತಿಯಾಗಿ ಆ ಹಕ್ಕುಗಳನ್ನು ಕೊಟ್ಟಾಗ ಸಾಮಾಜಿಕವಾಗಿ ನಾವು ಯಾವುದೇ ಹಕ್ಕನ್ನು, ಆರ್ಥಿಕವಾಗಿ ಯಾವುದೇ ಹಕ್ಕುಗಳನ್ನು ಕೊಟ್ಟಾಗ ಆ ಹಕ್ಕು ಅವರೊಬ್ಬರೇ ಪಡ್ಕೊಳ್ಳೋದಲ್ಲ, ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿ ಸಮಾನವಾಗಿ ಆ ಹಕ್ಕನ್ನು ನೀಡ್ತಕ್ಕಂಥದ್ದು. ಜೊತೆಗೆ ಎಲ್ಲೇ ಕಾನೂನು ನೋಡ್ರಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಈ ಎಲ್ಲ ಅಂಶಗಳು ನೋಡಿದಾಗ ನಿಜವಾಗಿರ್ತಕ್ಕಂಥ ಸಮಾನತೆ ಅಂತಕ್ಕಂಥ ನಾವಿಲ್ಲಿ ಕಾಣಬಹುದು. ಆದರೆ ನಾಳೆ ಯಾಕಂದ್ರೆ ಸಮಾನತೆ ಸ್ವಾತಂತ್ರ್ಯವನ್ನು ವಿರೋಧಿಸುತ್ತದೆ. ನೋಡಿ, ಸಮಾನತೆ ಅಂತ ಹೇಳಿದ್ರೆ ಸ್ವತಂತ್ರ ಅಂದಾಗ ಯಾವುದೇ ರೀತಿ ಇರ್ತಕ್ಕಂಥ ಭೇದ ಭಾವಗಳನ್ನು ಮಾಡಿ ಹೋಗಿಬಿಡ್ಬೇಕು. ಎಲ್ಲರೂ ಸ್ವತಂತ್ರರು ಎನ್ನುವಂಥ ಇವುಗಳನ್ನು ನಾವಿಲ್ಲಿ ಕಾಣುವಂಥದ್ದು. ಇನ್ನು ಎಚ್.ಎ. ಲಾಸ್ಕಿ ಹೇಳ್ತಾರ ಸಮಾನತೆ ಅಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು. ಯಾರಿಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದಾಗಲಿ ಯಂತ್ರಗಳು ಯಾವುಗಳು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಾಕಷ್ಟು ಅವಕಾಶ ಎಲ್ಲರಿಗೂ ನೀಡುವುದಾಗಿದೆ. ವಿಶೇಷ ಸೌಲಭ್ಯಗಳು ಎಲ್ಲರಿಗೂ ನೀಡೋದಿಲ್ಲ ಅಥವಾ ಒಬ್ಬ ವ್ಯಕ್ತಿಗೆ ನೀಡೋದಿಲ್ಲ. ಜೊತೆಗೆ ಅವಕಾಶಗಳು, ಸಾಕಷ್ಟು ಅವಕಾಶಗಳನ್ನ ಎಲ್ಲರಿಗೂ ಸಮಾನವಾಗಿ ನೀಡ್ತಕ್ಕಂಥದ್ದಪ್ಪ ಅಂದ್ರೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಸಮಾನತೆ. ಇನ್ನು ಫ್ರಾನ್ಸಿನ ಮಾನವ ಹಕ್ಕುಗಳಿಗೋಸ್ಕರ ಹತ್ರ ಮಾನವರು ಸ್ವತಂತ್ರವಾಗಿ ಹುಟ್ಟುತ್ತಾರೆ. ಹುಟ್ಟಿದ ತಕ್ಷಣ ಎಲ್ಲರೂ ಸ್ವತಂತ್ರರು, ಸ್ವತಂತ್ರವಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಹುಟ್ಟುತ್ತಲೇ ಇವರು ಸಮಾನವಾಗಿರ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂತ.
ಸೊ ಇದಿಷ್ಟು ಅದರ ವ್ಯಾಖ್ಯೆಗಳು. ಇನ್ನು ಮುಖ್ಯವಾಗಿ ಇಲ್ಲಿ ಎರಡು ದೃಷ್ಟಿಕೋನ ನೋಡ್ತಾ ಇದ್ದೀವಿ. ಒಂದು ಸಕಾರಾತ್ಮಕ ದೃಷ್ಟಿಕೋನ, ಮತ್ತೊಂದು ನಕಾರಾತ್ಮಕ ದೃಷ್ಟಿಕೋನ. ಸಕಾರಾತ್ಮಕ ಅಂದ್ರೆ ಎಲ್ಲ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಅದನ್ನು ಸಕಾರಾತ್ಮಕವಾಗಿ ಬರ್ತಕ್ಕಂಥದ್ದು, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ ಅನ್ನೋದನ್ನ. ನಕಾರಾತ್ಮಕ ಅಂದ್ರೆ ಎಲ್ಲ ರೀತಿಯ ಅಸಮಾನತೆ ಹಾಗೂ ವಿಶೇಷ ಸವಲತ್ತುಗಳು ಕೆಲವೇ ವ್ಯಕ್ತಿಗಳಿಗೆ ಮೀಸಲಾಗಿರೋದನ್ನ ತೊಡೆದು ಹಾಕುತ್ತದೆ. ನೋಡಿ, ಇಲ್ಲೇ ಸಮಾನ ಇರಬೇಕು ಅಂತ ಹೇಳ್ತಾ ಬಂದು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಕ್ಕಂಥದ್ದು. ಆದರೆ ನಕಾರಾತ್ಮಕ ನಿರ್ಬಂಧವನ್ನು ಹಾಕಿಬಿಡೋದು, ಯಾವುದನ್ನು ಒಬ್ಬ ಕೆಲವೊಂದು ವಿಶೇಷ ಕೊಡೋದು, ಕೆಲವೊಂದು ಇದ್ರನ್ನ ಬಿಟ್ಟು ಬಿಡೋದು ಅಂತ. ಸೊ ಇದು ದೃಷ್ಟಿಕೋನ. ಇನ್ನು ಇದೇ ಟಾಪಿಕ್ನ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಅದುವೇ ಪ್ರಕಾರಗಳು. ಒಂದು ನೈಸರ್ಗಿಕ ಸಮಾನ. ನೋಡಿ, ಪ್ರತಿಯೊಬ್ಬ ನಾಗರಿಕನು ನಿಸರ್ಗದತ್ತವಾಗಿ ಸಮಾನರು. ಎಲ್ಲರೂ ಹುಟ್ಟು ಒಂದೇ, ಪ್ರಕೃತಿ ಸಹಿತವಾಗಿ ನಿಸರ್ಗದತ್ತವಾಗಿ ಸಮಾನ ಜನ ಸಾಗುತ್ತಾರೆ. ನೋಡಿ, ಆ ಧರ್ಮದವರು ಈ ಧರ್ಮದವರು ಭೇದ ಭಾವನೆ, ಗಾಳಿ ಆಗಿರ್ಬೋದು, ನೀರುಗಳಾಗಿರ್ಬೋದು, ಯಾವುದೇ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತೆಗೆದುಕೊಂಡಾಗ ಅವು ನಿಸರ್ಗದತ್ತವಾಗಿ ಸಮಾನತೆ ಅಂತಕ್ಕಂಥ ನಾವು ಕಾಣುವಂಥದ್ದು. ಸರಿ. ಎರಡನೇದು ನಾಗರಿಕ ಸಮಾನತೆ. ಪ್ರತಿಯೊಬ್ಬ ನಾಗರಿಕರು ಸಮಾನ ಅಂತಕ್ಕಂಥದನ್ನ ತಗೊಂಡು. ಇನ್ನು ಮೂರನೇದು ರಾಜಕೀಯ ಸಮಾನತೆ. ನೋಡಿ, ಪ್ರತಿಯೊಬ್ಬ ನಾಗರಿಕರಲ್ಲಿರ್ತಕ್ಕಂಥ ರಾಜಕೀಯ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಸರ್ವ ಸಮಾನತೆ ಅಂತಕ್ಕಂಥದನ್ನ ನಾವು ಕಾಣುವಂಥದ್ದು. ಇದು ರಾಜಕೀಯ ಸಮಾನತೆ. ಇನ್ನು ನಾಲ್ಕನೇದು ಸಾಮಾಜಿಕ ಸಮಾನತೆ. ಸಮಾಜದಲ್ಲಿ ಎಲ್ಲರೂ ಸಮಾನ. ಆದರೆ ಇವತ್ತಿರ್ತಕ್ಕಂಥ ಈ ಅಸಮಾನತೆ ಇರ್ತಕ್ಕಂಥದ್ದು ಕೇವಲ ಮಾನವ ತಾನಾಗೆ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ. ಇನ್ನು ಆರ್ಥಿಕ. ನೋಡ್ರಿ, ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗೋದನ್ನ ತೊಡೆದು ಹಾಕಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದೆಲ್ಲ ಆ ಸಂಪತ್ತನ್ನು ವಿಕೇಂದ್ರೀಕರಣ ಮಾಡೋದೇ ಆರ್ಥಿಕ ಸಮಾನತೆ. ಹೀಗೆ ವಿವಿಧ ಪ್ರಕಾರದ ಸಮಾನತೆಗಳು ಅಂತಕ್ಕಂಥದನ್ನ ನಾವಿಲ್ಲಿ ಕಾಣುವಂಥದ್ದು. ಸೊ ಇದಿಷ್ಟು ಸಮಾನತೆ ಅಂತಕ್ಕಂಥ ಒಂದು ಅರ್ಥ. ಮುಂದಿನ ಕ್ಲಾಸಲ್ಲಿ ಹಕ್ಕುಗಳ ಬಗ್ಗೆ ನಾವು ನೋಡ್ತಕ್ಕಂಥ. ಥ್ಯಾಂಕ್ ಯು.